ಒಂದು ಕಡೆಗೆ ಸಚಿವ ಸಂಪುಟದ ಸಭೆ ನಡೀತಾ ಇದೆ. ಇದರ ಮಧ್ಯೆ ಲಭ್ಯವಾಗ್ತಾ ಇರುವಂತಹ ಮತ್ತೊಂದು ಮಾಹಿತಿ ಏನು ಅಂತಂದ್ರೆ ವಿಧಾನ ಪರಿಷತ್ಗೆ ಕಾಂಗ್ರೆಸ್ನ ಟಿಕೆಟ್ ಘೋಷಣೆಯಾಗಿರೋದು. ಹೈಕಮಾಂಡ್ ನಾಯಕರು 4 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಜೂನ್ 18ನೇ ತಾರೀಕು ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆಗೆ ವಿಧಾನಸಭೆಯಿಂದ ಮೇಲ್ಮನೆಗೆ ನಡೆಯುವಂತಹ ಆಯ್ಕೆ ಇದು. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಆಲ್ರೆಡಿ ಎಂಎಲ್ಸಿ, ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಪಿವಿ ಮೋಹನ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ತಿಪ್ಪಣ್ಣ ಕಮಕನೂರ್ ಅವರಿಗೆ ಟಿಕೆಟ್ ಘೋಷಣೆಯನ್ನ ಮಾಡಲಾಗಿದೆ. ಹಾಗೆ ಮಳವಳ್ಳಿ ಶಿವಣ್ಣ ಅವರಿಗೂ ಕೂಡ ಟಿಕೆಟ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಬಿಕೆ ಹರಿಪ್ರಸಾದ್ ಹಾಗೆ ತಿಪ್ಪಣ್ಣ ಕಮಕನೂರ್ ಅವರಿಬ್ಬರಿಗೂ ಕೂಡ ಮರು ಆಯ್ಕೆ. ಆಲ್ರೆಡಿ ಅವರಿಬ್ರು ಕೂಡ ಎಂಎಲ್ಸಿಗಳಾಗಿದ್ದಾರೆ. ಅವರಿಗೆ ಮತ್ತೊಂದು ಅವಕಾಶವನ್ನ ನೀಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಬಿಕೆ ಹರಿಪ್ರಸಾದ್ ಹಾಗೆ ತಿಪ್ಪಣ್ಣ ಕಮಕನೂರು ಅವರು. ಅದರ ಜೊತೆಗೆ ಮಳವಳ್ಳಿ ಶಿವಣ್ಣ ಇವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಮಳವಳ್ಳಿ ಶಿವಣ್ಣ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ಲಭ್ಯ ಆಗಿದೆ. ಇನ್ನು ತಿಪ್ಪಣ್ಣ ಕಮಕನೂರ್ ಅಂದ್ರೆ ವಿಧಾನ ಪರಿಷತ್ಗೆ ಮರು ಆಯ್ಕೆಗೆ ಅವಕಾಶವನ್ನ ಪಡ್ಕೊಂಡಿರುವಂತಹ ತಿಪ್ಪಣ್ಣ ಕಮಕನೂರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಪ್ತರು. ಬಿಕೆ ಹರಿಪ್ರಸಾದ್ ಹೈಕಮಾಂಡ್ನ ಆಯ್ಕೆ, ಪಿವಿ ಮೋಹನ್ ಸಿಎಂ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಜೂನ್ 18ನೇ ತಾರೀಕು ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ ಎಲೆಕ್ಷನ್ ನಡೀತಾ ಇದೆ. 4 ಸ್ಥಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಹೆಸರು ಘೋಷಣೆಯಾಗಿದೆ. ಯಾವ ಮಾನದಂಡಗಳ ಅಡಿಯಲ್ಲಿ 4 ಜನ 136 ಶಾಸಕರ ಬಲವನ್ನ ಹೊಂದಿದೆ. 2 ಪಕ್ಷೇತರ ಶಾಸಕರ ಬಲ ಕೂಡ ಕಾಂಗ್ರೆಸ್ಗೆ ಇದೆ. 4 ಜನ ಆರಾಮಾಗಿ ವಿಧಾನ ಪರಿಷತ್ಗೆ ಎಂಟ್ರಿ ಆಗ್ತಾರ ಹೇಗೆ ಅಂತ ಹೇಳಿ. ಇದೇ ಬಹಳ ಮುಖ್ಯವಾಗಿರುವಂತದ್ದು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈಗ ವಿಧಾನ ಪರಿಷತ್ನ 7 ಸ್ಥಾನಗಳ ಪೈಕಿ 4 ಸ್ಥಾನಗಳಿಗೆ ಈಗ ಕಾಂಗ್ರೆಸ್ಗೆ ನಿರಾಯಸವಾಗಿ ಸಿಗುತ್ತೆ. ಯಾಕಂತಂದ್ರೆ 1 ಮತಕ್ಕೆ 46 ವೋಟ್ಗಳು ಬೇಕಾಗತ್ತೆ. ಹಾಗಾಗಿ 7 ಸ್ಥಾನಗಳ ಪೈಕಿ 4 ಸ್ಥಾನಗಳಿಗೆ ಬಲ ಸಂಖ್ಯಾಬಲ ಆಧಾರದಲ್ಲಿ ಕಾಂಗ್ರೆಸ್ಗೆ 4 ಸ್ಥಾನಗಳು ಸಿಗುತ್ತೆ. ಸೊ ಹಾಗಾಗಿ 4 ಸ್ಥಾನಗಳ ಹಿನ್ನೆಲೆಯಲ್ಲಿ ಈಗ ಟಿಕೆಟ್ ಅನ್ನು ಕೂಡ ಈಗ ಘೋಷಣೆ ಮಾಡಲಾಗಿದೆ. ಸಹಜವಾಗಿ ಕೂಡ ಬಿಕೆ ಹರಿಪ್ರಸಾದ್ ಅವರಿಗೆ ಎಂದಿನಂತೆ ಕೂಡ ಈಗ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಪಿವಿ ಮೋಹನ್, ತಿಮ್ಮಣ್ಣ ಕಮಕನೂರು, ಮಳವಳ್ಳಿ ಶಿವಣ್ಣಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅದರಲ್ಲೂ ಹರಿಪ್ರಸಾದ್ ಮತ್ತೆ ಕಮಕನೂರು ಅವರು ಮರು ಆಯ್ಕೆ ಆಗಿದ್ದಾರೆ. ಯಾಕಂದ್ರೆ ಅವ್ರದ್ದು ಅವಧಿ ಕೂಡ ಈಗ ಮುಕ್ತಾಯ ಆಗಿತ್ತು. ಅವರನ್ನ ಮತ್ತೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗಿದೆ. ಸೊ ಜೊತೆಗೆ ಮಳವಳ್ಳಿ ಶಿವಣ್ಣ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿದ್ದಂಥವರು, ಅವರಿಗೆ ಈಗ ಟಿಕೆಟ್ ಅನ್ನು ಕೊಡಲಾಗಿದೆ. ಮತ್ತೆ ಕಮಕನೂರು ಅವರು ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಪರಮಾಪ್ತ ಆಗಿದ್ದಾರೆ. ಸೊ ಅವ್ರಿಗೂ ಟಿಕೆಟ್ ಘೋಷಿಸಲಾಗಿದೆ. ಮತ್ತೆ ಹೈಕಮಾಂಡ್ ಆಯ್ಕೆ ಆಗಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಇಲ್ಲಿ ಯಾವುದೇ ಬಣಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಅನ್ನುವಂತ ಬಣ ಇಲ್ಲ. ಸೊ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಆಯ್ಕೆ ಆಗಿದೆ. ಉಳಿದಂತೆ ಪಿವಿ ಮೋಹನ್ ಅವರು ಸಹಜವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಕೂಡ ಆಗಿದೆ. ಅಂದ್ರೆ ಅವರ ಒಂದು ಆಯ್ಕೆ ಇದು ಆಗಿದೆ ಕೂಡ. ಅಂದ್ರೆ ದೆಹಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ 4 ಟಿಕೆಟ್ ಸಂಬಂಧಪಟ್ಟಾಗಿ ಮಹತ್ವದ ಚರ್ಚೆ ನಡೆಸಿದ್ರು. ಅಂತಿಮವಾಗಿ ಇವತ್ತು ಅದು ಘೋಷಣೆ ಆಗಿದೆ. ಹಾಗಾಗಿ ಇನ್ನ ಇದೇ ತಿಂಗಳು 18ನೇ ತಾರೀಕು ಚುನಾವಣೆ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ, 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಹಾಗಾಗಿ 4 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗುವಂಥದ್ದು. ಆ ಲಭ್ಯವಿರುವ 4 ಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಈಗ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ವಿದ್ಯಾಶ್ರೀ. ರೈಟ್ ಹರೀಶ್, ಅದರ ಜೊತೆಗೆ ಈಗೇನು ಸಚಿವ ಸಂಪುಟ ಸಭೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಹರೀಶ್? ಇನ್ನು ಎಷ್ಟು ಹೊತ್ತು ನಡೀಬಹುದು ಸಚಿವ ಸಂಪುಟ ಸಭೆ? ವಿಜಯಶ್ರೀ, ಕಳೆದ 40 ನಿಮಿಷದಿಂದಲೂ ಕೂಡ ಈಗ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಡೆಯುತ್ತಿರುವಂತಹ ಚಕ್ಕಲ ಸಚಿವ ಸಂಪುಟ ಸಭೆಯಾಗಿದೆ. ಈ ಒಂದು ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ 10 ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. 18 ಅಜೆಂಡಾಗಳಿದ್ದಾವೆ. ಹಾಗಾಗಿ ಈ ಸಭೆಯಲ್ಲಿ 18 ಅಜೆಂಡಾಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ಕೂಡ ಸುದೀರ್ಘವಾಗ್ತಿದೆ. ಅದೆಲ್ಲಕ್ಕಿಂತಲೂ ಕೂಡ ಈಗ ರೈತರನ್ನ ಗಮನದಲ್ಲಿ ಇಟ್ಟುಕೊಂಡು ಟ್ರಾನ್ಸ್ಫಾರ್ ಅನ್ನು ಉಚಿತವಾಗಿ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಬಾಲಕರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ಅನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗಿದೆ. ತೀರ್ಮಾನವೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಈ ಸಚಿವ ಸಂಪುಟ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲೇ ಮುಗಿಯುತ್ತೆ ಅಂತ ಹೇಳಲಾಗ್ತಿದೆ. ತಮ್ಮ ಮೊದಲ ಹಂತದಲ್ಲಿ 13 ಜನ ಹಿರಿಯ ಸಚಿವರು ಕೂಡ ಇದ್ದಾರೆ. ಸೊ ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಹಿರಿಯ ಸಚಿವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಚಿವ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಸಚಿವ ಸಂಪುಟ ಸಭೆ ಮುಗಿಯುತ್ತೆ. ನಂತರ ಮಾಧ್ಯಮಗೋಷ್ಠಿ ನಡೆಸಿ ಇಡೀ ಸಂಪುಟದ ಎಲ್ಲಾ ಸಚಿವರು ಕೂಡ
ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ವಿಜಯಶ್ರೀ, ಒಟ್ಟಿನಲ್ಲಿ ತಮ್ಮ ಮೊದಲ ಸುದ್ದಿಗೋಷ್ಠಿ, ಮುಖ್ಯಮಂತ್ರಿಯಾಗಿ ಮಾಡ್ತಾ ಇರುವಂತಹ ಮೊದಲ ಬ್ರೀಫಿಂಗ್, ಅದು ಐತಿಹಾಸಿಕವಾಗಿರಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಹರೀಶ್, ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗದೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ 13 ಜನ, ನಿಜ. ಬಟ್ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದು ಯಾವಾಗ ಫೈನಲ್ ಆಗುತ್ತೆ? ಎರಡನೇ ಹಂತದ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ನಂತರದಲ್ಲ, ಯಾವಾಗ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತ ಹೇಳಿ? ವಿಜಯಶ್ರೀ, ಇವತ್ತೇನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ 13 ಜನ ಸಚಿವರಾಗಿ, ಅವರಿಗೆ ಬಹುತೇಕ ಇವತ್ತು ರಾತ್ರಿ ಇಲ್ಲದೆ ನಾಳೆ ಕೂಡ ಒಂದು ಯಾವ್ಯಾವ ಖಾತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ರಾತ್ರಿ ಇಲ್ಲದೆ ನಾಳೆ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಒಂದು ಈ ತಿಂಗಳ ರಾಜ್ಯಸಭೆ ಚುನಾವಣೆ ಮುಗಿದ ಬಳಿಕ ಅದನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಉಳಿದಂತವ್ರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಈ ತಿಂಗಳ ಅಂತ್ಯದಲ್ಲಿ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಿದೆ. ಆದ್ರೆ ಸದ್ಯಕ್ಕಂತೂ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರು ಇನ್ನೂ ಒಲವು ತೋರಿಲ್ಲ. ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಮುಗಿದ ಬಳಿಕ ಅಷ್ಟೇ ಸಂಪುಟ ಸಂಬಂಧಪಟ್ಟಂಗೆ ಹೊಸಪನ್ನ ಸೇರಿಸಿಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ವಿದ್ಯಾರ್ಥಿ ಹರೀಶ್, ಮತ್ತೊಂದು ಬೆಳವಣಿಗೆ ನಡೆದಿದ್ದು ನೋಡಿ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾರ್ಯಕ್ರಮಕ್ಕೆ ಬಂದ್ರು, ಆದ್ರೆ ಅರ್ಧದಲ್ಲೇ ವಾಪಸ್ ಹೋದ್ರು ಅನ್ನುವಂಥ ಮಾಹಿತಿ ಸಿಕ್ತು. ಆನಂತರ ಅವರು ಮೀಟ್ ಆಗಿರೋದು ಬಿ.ಕೆ. ಹರಿಪ್ರಸಾದ್ ಅವರನ್ನ. ಏನ್ ಚರ್ಚೆಯಾಗಿದೆ? ಬಿ.ಕೆ. ಹರಿಪ್ರಸಾದ್ ಅವರನ್ನ ಮೀಟ್ ಆದಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂಥ ಅಸಮಾಧಾನ ಅವರಿಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಏನ್ ಡೀಟೇಲ್ಸ್ ಇದೆ ಹರೀಶ್? ಖಂಡಿತವಾಗಿ ವಿದ್ಯಾರ್ಥಿ, ಯಾಕಂತಂದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಸಂದರ್ಭದಲ್ಲಿ ಕಾರ್ಯಕ್ರಮದ ನಡುವೆ ಕೂಡ ಮಾಜಿ ಸಚಿವ ಜಮೀರ್ ಅಹಮದ್ ಮತ್ತೆ ನಜೀರ್ ಅಹಮದ್ ಇಬ್ರು ಕೂಡ ಒಟ್ಟಿಗೆ ತೆರಳುತ್ತಾರೆ. ಸೊ ಏಕೈಕಿ ಅವರು ಕೂಡ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಸೊ ಒಂದು ಈ ಸಚಿವ ಸಂಪುಟ ಸರ್ಕಾರ ರಚನೆ ಸಂದರ್ಭದಲ್ಲಿ ಕೂಡ ಮೊದಲ ಹಂತದಲ್ಲೇ ಜಮೀರ್ ಅಹಮದ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಕೂಡ ಚರ್ಚೆ ಮಾಡಲಾಗ್ತಿತ್ತು. ಆದ್ರೆ ದಾವಣಗೆರೆ ದಂಗಲ್ ಸಂಬಂಧಪಟ್ಟಂಗೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಮತ್ತೆ ಆಡಿಯೋ ವೈರಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳದೆ ಕೈ ಬಿಡಲಾಗಿರುವುದು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಹಿನ್ನೆಲೆಯಲ್ಲಿ ತೀವ್ರ ಬೇಸರಗೊಂಡಿರುವಂತಹ ಜಮೀರ್ ಅಹಮದ್ ಅವರು ನೇರವಾಗಿ ಇವಾಗ ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಅವರು ನೇಮಕ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ರಾಜ್ಯಸಭೆ ಚುನಾವಣೆ ಬಳಿಕ ಕೆಪಿಸಿಸಿ ಅಧ್ಯಕ್ಷರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಸ್ಪಷ್ಟ ಚಿತ್ರಣ ಹೊರಡಲಿದೆ ಹೈಕಮಾಂಡ್ ನಿಂದ. ಹಾಗಾಗಿ ಜಮೀರ್ ಅಹಮದ್ ಮತ್ತೆ ನಜೀರ್ ಅಹಮದ್ ಇಬ್ರು ಕೂಡ ನೇರವಾಗಿ ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿರುವಂತಹ ಚರ್ಚೆಗಳಾಗಿರ್ಬೋದು, ಬೆಳವಣಿಗೆಗಳಾಗಿರ್ಬೋದು, ಮತ್ತೆ ಏನೆಲ್ಲ ಇತ್ತೀಚೆಗೆ ಚರ್ಚೆ ಆಯಿತು ದೆಹಲಿ ಮಟ್ಟದಲ್ಲಿ ಅನ್ನುವಂಥ ಮಾಹಿತಿಯನ್ನು ಪಡೆಯುವಂತ ನಿಟ್ಟಿನಲ್ಲಿ ನೇರವಾಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ 4 ದಶಕಗಳ ರಾಜಕೀಯ ಜರ್ನಿ, 1985ರಲ್ಲಿ ಮೊದಲ ಬಾರಿಯ ಸ್ಪರ್ಧೆಯ ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಹತ್ವಾಕಾಂಕ್ಷೆಯನ್ನ ಇಟ್ಟು ಅದಕ್ಕಾಗಿ ಶ್ರಮ ಹಾಕಿದಂಥವರು ಡಿ.ಕೆ. ಶಿವಕುಮಾರ್ ಅವರು. ಹೋಗದೇ ಇರುವಂತಹ ದೇವಸ್ಥಾನಗಳಿಲ್ಲ, ಮಾಡದೇ ಇರುವಂತಹ ಪ್ರಾರ್ಥನೆಗಳಿಲ್ಲ. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್ ಅಂತ ಹೇಳ್ತಾರೆ, ನಿಷ್ಠೆ ಲಾಯಲ್ಟಿ ಆಲ್ವೇಸ್ ಪೇಸ್ ಆಫ್ ಅಂತ ಹೇಳ್ತಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ನಿಜ ಆಗಿದೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲ್ದಿದೆ, ಹೊಸ ಸಚಿವ ಸಂಪುಟ ರಚನೆಯಾಗಿದೆ. ಹಾಗಂತ ಇಲ್ಲಿಗೆ ಎಲ್ಲವೂ ಮುಗ್ದೋಯ್ತಾ? ಅಲ್ಲ, ಇಲ್ಲಿಂದ ಆರಂಭ ಆಗ್ತಾ ಇದೆ. ಮುಂದಿನ 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ಆಡಳಿತವನ್ನ ನೀಡ್ತಾರೆ, ಎಷ್ಟು ಸಮರ್ಥವಾಗಿ ರಾಜ್ಯಕ್ಕೆ ಆಡಳಿತವನ್ನ ಕೊಡ್ತಾರೆ, ರಾಜ್ಯದ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಎಷ್ಟು ಪರಿಣಾಮಕಾರಿಯಾಗಿ ಪರಿಹರಿಸೋದಕ್ಕೆ ಅವ್ರ ಕೈನಲ್ಲಿ ಸಾಧ್ಯ ಇದೆ. ಇದು ಇರುವಂತಹ ಕುತೂಹಲ. ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನವರೇ ಆಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರಿನ ಟ್ರಾಫಿಕ್ ಇರಬಹುದು, ಬೆಂಗಳೂರಿನ ರಸ್ತೆ ಗುಂಡಿಗಳಿರಬಹುದು, ಹೊಸ ಇನ್ವೆಸ್ಟ್ಮೆಂಟ್ಗಳಿರಬಹುದು, ಬೆಂಗಳೂರನ್ನ ವಿಸ್ತರಿಸುವಂತಹ ವಿಚಾರ ಇರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ವಿಷನ್ ಏನು, ಅವರ ಪ್ರಯತ್ನಗಳಿಗೇನು, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಸದ್ಯಕ್ಕೆ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಚಿವ ಸಂಪುಟ ಸಭೆಯ ಬಳಿಕ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡುವಂತಹ ಘೋಷಣೆಗಳತ್ತ ಸದ್ಯ ರಾಜ್ಯದ ಜನರ ಚಿತ್ತ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.